ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ ಫೈಂಡ್ ಲಾಂಗೆಸ್ಟ್ ವರ್ಡ್ ಇನ್ ಸ್ಟ್ರಿಂಗ್. ಓಕೆ, ಸೊ ಈಗ ಲೈಕ್ ಇನ್ಪುಟ್ ಈಕ್ವಲ್ ಟು ಈ ಥರ ಕೊಡ್ತಾರೆ, ಏನು ಪೈಥಾನ್ ಈಸ್ ಎ ಪವರ್ಫುಲ್ ಕೋಡಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ಇದರಲ್ಲಿ ಯಾವ ಒಂದು ವರ್ಡ್ ಮೀನ್ಸ್ ಇದರಲ್ಲಿ ವರ್ಡ್ ಯಾವುದು ಆಫ್ಟರ್ ಸ್ಪೇಸ್ ಏನಿದೆಯಲ್ಲ ಅಥವಾ ಬಿಫೋರ್ ಎ ಸ್ಪೇಸ್ ಅವೆಲ್ಲ ಕೂಡ ಪ್ರತಿಯೊಂದು ಕೂಡ ಒಂದೊಂದು ವರ್ಡ್. ಈಗ ಈ ಪೈಥಾನ್ ಈಸ್ ಎ ಪವರ್ಫುಲ್ ಲ್ಯಾಂಗ್ವೇಜ್, ಪವರ್ಫುಲ್ ಕೋಡಿಂಗ್ ಲ್ಯಾಂಗ್ವೇಜ್ ಅನ್ನೋದರಲ್ಲಿ ಇದೊಂದು ಸ್ಟ್ರಿಂಗ್ ಹೌದಾ. ಸೊ ಇದರಲ್ಲಿ ಪೈಥಾನ್ ಅನ್ನೋದು ಒಂದು ವರ್ಡು, ಈಸ್ ಅನ್ನೋದು ಒಂದು ವರ್ಡು, ಎ ಅನ್ನೋದು ಒಂದು ವರ್ಡು, ಪವರ್ಫುಲ್ ಅನ್ನೋದು ಒಂದು ವರ್ಡು, ಹಾಗೆ ಕೋಡಿಂಗ್ ಮತ್ತು ಲ್ಯಾಂಗ್ವೇಜ್ ಅನ್ನೋದು ಕೂಡ ಒಂದೊಂದು ವರ್ಡು. ಸೊ ಈಗ ಪೈಥಾನ್ ಅನ್ನೋದ್ರದ್ದು ಲೆಂತ್ ಎಷ್ಟಿದೆ, 6 ಇದೆ. ಸೊ ಅದೇ ಥರ ಈಸ್ ಅನ್ನೋದ್ರದ್ದು ಎಷ್ಟಿದೆ, 2 ಇದೆ. ಓಕೆ, ಎದ್ರಲ್ಲಿ 1 ಇದೆ. ಸೊ ನೆಕ್ಸ್ಟು ಪವರ್ಫುಲ್ಲಲ್ಲಿ ಎಷ್ಟಿದೆ, 1 2 3 4 5 6 7 8 ಇದೆ. ಕರೆಕ್ಟಾ? ಕೋಡಿಂಗಲ್ಲಿ 6 ಇದೆ. ಅದೇ ಥರ ಲ್ಯಾಂಗ್ವೇಜಲ್ಲಿ 4 4 6 1 ಇದರಲ್ಲೂ ಕೂಡ 8 ಇದೆ. ಓಕೆ, ಎಸ್. ಸೊ ಅಲ್ಲಿಗೆ ಈಗ ನಮಗೆ ಯಾವುದ್ಯಾವುದು ಹಾಗಿದ್ರೆ ಹೈಯೆಸ್ಟಲ್ಲಿ ಇರೋದು ಈಕ್ವಲ್ ಆಗಿದೆ, ಯಾವುದು ಪವರ್ಫುಲ್ ಮತ್ತು ಲ್ಯಾಂಗ್ವೇಜ್ ಅನ್ನೋದು. ಓಕೆ, ಇದು ಒಂದು ಕಡೆ ಇರಲಿ. ಸರಿ, ಈಗ ನಾವು ಇದರಲ್ಲಿ ಲಾಂಗೆಸ್ಟ್ ವರ್ಡನ್ನು ಕಂಡುಹಿಡಿಬೇಕು. ಇದು ಯಾವ ರೀತಿ ಮಾಡೋದು? ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಈಗ ನಮ್ಮ ಹತ್ರ 12 5 8 13 ಅಂತ 4 ನಂಬರ್ ಇದೆ. ಸೊ ಈ 4 ನಂಬರಲ್ಲಿ ನಾವು ವಿಚ್ ಈಸ್ ಬಿಗ್ಗೆಸ್ಟ್ ನಂಬರ್ ಅಂತ ಹೇಗೆ ಕಂಡುಹಿಡಿತೀವಿ? ಓಕೆ, ಸೊ ಈಗ ಯಾವ ಥರ ಕಂಡುಹಿಡಿತೀವಿ ಇದನ್ನ ನಾವು? ಲೈಕ್ ಫಸ್ಟ್ ಏನು ಮಾಡ್ತೀವಿ, ಫಸ್ಟ್ ಒಂದು ಮ್ಯಾಕ್ಸ್ ನಂಬರ್ ಅಂತ ಹೇಳಿ ಒಂದು ತೊಗೊತೀವಿ, ಒಂದು ವೇರಿಯಬಲ್ನ. ಅದನ್ನು ಇನಿಷಿಯಲಿ ನಾವು 0ಗೆ ಇಡ್ತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಈ ಒಂದು ಏನು ಲಿಸ್ಟ್ ಇದೆಯಲ್ಲ, ಸೊ ಇದ್ರ ಥ್ರೂ ನಾವು ಐಟ್ರೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಪ್ರತಿಯೊಂದು ನಂಬರು ಆಯಿತಾ, ಆ ನಂಬರು ಈ ಕೊಟ್ಟಿರೋಂಥ ಮ್ಯಾಕ್ಸ್ ನಂಬರ್ಗಿಂತ ದೊಡ್ಡದಾ ಅಂತ ಚೆಕ್ ಮಾಡ್ತೀವಿ. ಓಕೆ, ಸೊ ಈಗ ಸದ್ಯಕ್ಕೆ 0 > 12, ಸೊ ಏನಾಗುತ್ತೆ 12 ಮ್ಯಾಕ್ಸ್ ನಂಬರ್ ಆಗಿ ಅಪ್ಡೇಟ್ ಮಾಡ್ತೀವಿ. ಸೊ ಅದೇ ಥರ ನೆಕ್ಸ್ಟು ಸೊ 5 ಹೌದಾ, 5 > ಮ್ಯಾಕ್ಸ್ ನಂಬರ್ ಎಷ್ಟು ಸದ್ಯಕ್ಕೆ 12, ಸೊ ಅಲ್ಲ, ಹಾಗಾಗಿ ಏನೂ ಅಪ್ಡೇಟ್ ಮಾಡಲ್ಲ. ನೆಕ್ಸ್ಟ್ ಅದೇ ಥರ ಮತ್ತೆ ಇದನ್ನು 15 ಮಾಡೋಣ. ಓಕೆ, ಸೊ 15 > ಮ್ಯಾಕ್ಸ್ ನಂಬರಲ್ಲಿ ಎಷ್ಟಿದೆ, 12 ಇದೆ. ಸೊ ಇದು ಟ್ರೂ. ಈಗೇನಾಯಿತು, ಮ್ಯಾಕ್ಸ್ ನಂಬರು 15ಗೆ ಅಪ್ಡೇಟ್ ಆಯಿತು. ಅದೇ ಥರ ನೆಕ್ಸ್ಟು 13, ಸೊ 13 > ಮ್ಯಾಕ್ಸ್ ಅಲ್ಲ. ಸೊ ಹಾಗಾಗಿ ಕೊನೆಗೆ ನಮಗೆ ಔಟ್ಪುಟ್ ಏನು ಬರುತ್ತೆ, 15 ಬರುತ್ತೆ. ಸೊ ಇದೇ ಥರನೇ ಇಲ್ಲೂ ಕೂಡ ನಾವು ಮಾಡಬೇಕಾಗಿರೋದು. ಬಟ್ ಇಲ್ಲಿ ಯಾವ ರೀತಿ ಮಾಡಬೇಕು, ಇಲ್ಲಿ ಸ್ವಲ್ಪ ಟ್ರಿಕ್ ಇದೆ. ಯಾವ ಥರ ಅಂತಂದರೆ ಇಲ್ಲಿ ನೋಡಿ. ಸೊ ನಾವು ಈಗ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು, ಏನು, ಒಂದು ವರ್ಡಿನ ಲೆಂತನ್ನು ನಾವು ಕಂಡುಹಿಡ್ಕೋಬೇಕು. ಇದು ಫಸ್ಟ್ ಪಾಯಿಂಟು. ಸೊ ಆಮೇಲೆ ನಾವು ಲೆಂತನ್ನು ಹಿಡ್ಕೊಂಡು ಇವಾಗ ಸೇಮ್ ಇದೇ ಥರನೇ ಇಲ್ಲೂ ಕೂಡ ಏನು ಮಾಡ್ತೀವಿ, ಇವಾಗ ಮ್ಯಾಕ್ಸ್ ವರ್ಡ್ ಅಂತ ಹೇಳಿ ಒಂದು ವೇರಿಯಬಲ್ನ ತೊಗೋತೀವಿ. ಸೊ ಇದರೊಳಗಡೆ ಏನು ಮಾಡ್ತೀವಿ, ನಾವು ಮ್ಯಾಕ್ಸಿಮಮ್ ಲೆಂತ್ ಯಾವುದಿದೆಯೋ ಅದನ್ನು ನಾವು ಸ್ಟೋರ್ ಮಾಡ್ಕೋತೀವಿ. ಸೊ ಹಾಗಿದ್ರೆ ಇಷ್ಟಕ್ಕೆ ಮುಗಿತಾ? ಹಾಗಿದ್ರೆ ಮ್ಯಾಕ್ಸ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಯೋದು ಹೇಗೆ? ಸೊ ಅದಕ್ಕೋಸ್ಕರ ನಾವು ಅದಕ್ಕೂ ಕೂಡ ಒಂದು ವೇರಿಯಬಲ್ನ ತೊಗೋಬೇಕು. ಓಕೆ, ಮ್ಯಾಕ್ಸ್ ಲೆಂತ್ ಈಕ್ವಲ್ ಟು ಸದ್ಯಕ್ಕೆ 0 ಇದೆ, ಸರಿನಾ? ಸೊ ಅದೇ ಥರನೇ ಇವಾಗ ನಾವೇನು ಮಾಡೋಣ, ಫಾರ್ ಲೂಪ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಕ್ಯಾರೆಕ್ಟ್ರು ಪ್ರತಿಯೊಂದು ವರ್ಡಲ್ಲಿ ಐಟ್ರೇಟ್ ಮಾಡೋಣ. ಓಕೆ, ಫಾರ್ ಕ್ಯಾರೆಕ್ಟರ್ ಬರಲ್ಲ, ಇವಾಗ ನಾವು ವರ್ಡ್ ಥ್ರೂ ಹೋಗ್ತಾ ಇರೋದ್ರಿಂದ ವರ್ಡ್ ಇನ್ ಇನ್ಪುಟ್. ಓಕೆ, ಬಿಫೋರ್ ದಿಸ್. ಓಕೆ, ಸೊ ಇದರಲ್ಲಿ ಇವಾಗ ನಾವು ಇದನ್ನು ಈಗ ಸಪ್ರೇಟಾಗಿ ಈ ವರ್ಡ್ನ ತೊಗೋಬೇಕು. ಸೊ ನಾವಿವಾಗ ಆಲ್ರೆಡಿ ಸ್ಟ್ರಿಂಗ್ ಫಂಕ್ಷನ್ಸ್ ಬಗ್ಗೆ ಓದಿದ್ದೀವಿ. ಸೊ ಆ ಫಂಕ್ಷನ್ಸ್ ಪ್ರಕಾರ ನಾವಿವಾಗ ಯಾವ ಒಂದು ಫಂಕ್ಷನ್ನ ಯೂಸ್ ಮಾಡಿಕೊಂಡ್ರೆ ಈ ಒಂದು ಸ್ಟ್ರಿಂಗಲ್ಲಿರುವಂತಹ ಟೈಪು ಲಿಸ್ಟಿಗೆ ಕನ್ವರ್ಟ್ ಆಗಿ ನಮಗೆ ಪ್ರತಿಯೊಂದು ವರ್ಡು ಕೂಡ ಒಂದೊಂದು ಪಾರ್ಟಾಗಿ ಬರುತ್ತೆ. ಸೊ ಇಟ್ ಈಸ್ ಸ್ಪ್ಲಿಟ್ ಆಪರೇಟರ್. ಓಕೆ, ಸೊ ಇಲ್ಲಿ ಯಾವುದ್ರ ಥ್ರೂ ಇದು ಸ್ಪ್ಲಿಟ್ ಆಗಿದೆ, ಒಂದು ಸ್ಪೇಸ್ ಥ್ರೂ ಸ್ಪ್ಲಿಟ್ ಆಗಿದೆ. ಸೊ ಹಾಗಾಗಿ ನಾವೇನು ಮಾಡೋಣ, ಸ್ಪೇಸ್ ಥ್ರೂ ಸ್ಪ್ಲಿಟ್ ಕೊಡೋಣ. ಈಗ ನಾವು ಬೇಕಿದ್ರೆ ಇದನ್ನು ಇಲ್ಲಿ ಪಾಸ್ ಅಂತ ಕೊಡ್ತೀನಿ ಸದ್ಯಕ್ಕೆ. ಓಕೆ, ಇದಾಗೆ ಇರಲಿ. ಈಗ ನಾವು ಈ ಇನ್ಪುಟ್ನ ಪ್ರಿಂಟ್ ಮಾಡಿದ್ರೆ ಪ್ರಿಂಟ್ ಇನ್ಪುಟ್ ಯಾವ ರೀತಿ ಬರುತ್ತೆ ಅಂತ ನೋಡಿ. ಸೊ ಎಸ್, ಪ್ರತಿಯೊಂದು ಕೂಡ ಸ್ಟ್ರಿಂಗ್ ಲಿಸ್ಟ್ ಟೈಪಲ್ಲಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಈಗ ಬೇಕಿದ್ರೆ ಪ್ರಿಂಟ್ ಟೈಪ್ ಆಫ್ ಇನ್ಪುಟ್. ಸೊ ಎಸ್, ಕ್ಲಾಸ್ ಲಿಸ್ಟ್. ಓಕೆ, ಸೊ ನಿಮಗೆ ಈ ಆಪರೇಟರ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ಮುಂದೆ ಇದೇ ಥರ ಕ್ವಶನ್ನ ಹೀಗೆ ಇನ್ಪುಟ್ ನಿಮಗೆ ಸ್ಟ್ರಿಂಗ್ ಟೈಪಲ್ಲಿ ಕೊಟ್ಟಿರ್ತಾನೆ, ನೀವು ಅದನ್ನು
ಲಿಸ್ಟ್ ಟೈಪ್ಗೆ ಕನ್ವರ್ಟ್ ಮಾಡಿಕೊಂಡು ಮುಂದೆ ಮಾಡಬೇಕಾಗಿರುತ್ತೆ. ಓಕೆ, ಪ್ರಾಬ್ಲಮ್ನ ಫರ್ದರ್ ಸಾಲ್ವ್ ಮಾಡಬೇಕು. ಓಕೆ, ಸೊ ಎಸ್, ಈಗ ಸದ್ಯಕ್ಕೆ ಇದು ಏನಾಗಿದೆ, ಪ್ರತಿಯೊಂದು ಈಚ್ ಇಂಡಿವಿಜುವಲ್ ವರ್ಡ್ ನಮಗೆ ಸಿಗ್ತಾ ಇದೆ. ಓಕೆ, ಈಗ ನಮಗೆ ವರ್ಡ್ ಅಂತ ಅಂದರೆ ಏನು ಪ್ರಿಂಟ್ ಆಗುತ್ತೆ ನೋಡೋಣ ಬನ್ನಿ. ಇವಾಗ ಪ್ರಿಂಟ್ ವರ್ಡ್ ಅಂತ ಅಂದರೆ, ಸೊ ಎಸ್, ಇನ್ಪುಟ್ ಈ ಥರ ಇದೆ. ಪ್ರತಿಯೊಂದು ಪೈಥಾನ್ ಅನ್ನೋ ವರ್ಡೇ ನಮಗೆ ಇಲ್ಲೇನಾಯಿತು ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ, ಹೌದಾ? ಸೊ ಓಕೆ, ಈಗ ನಾವೇನು ಮಾಡಬೇಕು, ಇಫ್ ಈ ವರ್ಡಿನ ಲೆಂತು, ಓಕೆ, ಇದು ಏನಾದರೂ ಗ್ರೇಟರ್ ದ್ಯಾನ್ ಮ್ಯಾಕ್ಸ್ ಲೆಂತ್, ಓಕೆ, ಮ್ಯಾಕ್ಸಿಮಮ್ ಲೆಂತ್ಗಿಂತ ಇದೇನಾದರೂ ಜಾಸ್ತಿ ಆಗಿತ್ತು ಅಂತ ಅಂದರೆ ಅವಾಗ ಫಸ್ಟು ನಾವೇನು ಮಾಡಬೇಕು, ಮ್ಯಾಕ್ಸ್ ಲೆಂತ್ಗೆ ಈ ಪರ್ಟಿಕ್ಯುಲರ್ ವರ್ಡ್ ಲೆಂತ್ನ ನಾವು ಅಪ್ಡೇಟ್ ಮಾಡಬೇಕು. ಸೊ ಇದರ ಜೊತೆಗೆ ನೆಕ್ಸ್ಟು ಮ್ಯಾಕ್ಸ್ ವರ್ಡ್ಗೆ ನಾವು ವರ್ಡನ್ನು ಅಪ್ಡೇಟ್ ಮಾಡಬೇಕು. ಕರೆಕ್ಟಾ? ಸೊ ಇದನ್ನು ಇನ್ನೊಮ್ಮೆ ನೀವು ಕ್ರಾಸ್ ಚೆಕ್ ಮಾಡಿ. ಈಗ ಲೆಂತ್ ಆಫ್ ದ ವರ್ಡ್ ಪೈಥಾನ್ ಎಷ್ಟಿದೆ, 6 ಇದೆ, ಹೌದಾ? ಈಗ ಗ್ರೇಟರ್ ದೆನ್ ಇದು 0 ಇದೆ. ಸೊ ಇವಾಗ ಏನಾಯಿತು, ಸೊ ನೆಕ್ಸ್ಟ್ ಒಳಗಡೆ ಬಂತು, ಒಳಗಡೆ ಬಂದಾಗ ಮ್ಯಾಕ್ಸ್ ಲೆಂತು ಕೂಡ ನಿಮಗೆ 6 ಆಯಿತು. ಓಕೆ, ಸೊ ಅದೇ ಥರ ಮ್ಯಾಕ್ಸ್ ವರ್ಡಲ್ಲಿ ಯಾವ್ದು ಬಂತು, ಇವಾಗ ಪೈಥಾನ್ ಬಂತು. ಓಕೆ, ಸೊ ನೆಕ್ಸ್ಟು, ಸೊ ಮ್ಯಾಕ್ಸ್ ಲೆಂತ್ ಎಷ್ಟಿದೆ ಇವಾಗ 6 ಆಯಿತು. ಅಲ್ಲಿಗೆ ನೆಕ್ಸ್ಟ್ ಯಾವುದು, ಈಸಿನ ಲೆಂತ್ ಎಷ್ಟಿದೆ, 2 ಇದೆ. ಸೊ ಇದು ಕಂಡೀಷನೇ ಟ್ರೂ ಆಗಲ್ಲ, ಒಳಗಡೆ ಬರಲ್ಲ. ನೆಕ್ಸ್ಟು ಏದು ಲೆಂತ್ ಎಷ್ಟಿದೆ, 1 ಇದೆ. ಸೊ ಇದು ಕೂಡ ಬರೋದಿಲ್ಲ. ನೆಕ್ಸ್ಟು ಪವರ್ಫುಲ್ ಅನ್ನೋದು 8 ಇದೆ. ಸೊ ಹಾಗಾಗಿ 8 ಗ್ರೇಟರ್ ದೆನ್ 6 ಟ್ರೂ. ಈಗ ಮ್ಯಾಕ್ಸ್ ಲೆಂತ್ ಎಷ್ಟಾಯಿತು, 8 ಆಯಿತು. ಈಗ ನಮಗೆ ಇಲ್ಲಿ ಪವರ್ಫುಲ್ ಬಂತು. ಓಕೆ, ಸೊ ಈಗ ನೆಕ್ಸ್ಟು ಕೋಡಿಂಗಲ್ಲಿ ಎಷ್ಟಿದೆ, 6 ಇದೆ, ಕರೆಕ್ಟಾ? ಸೊ ಇದು 8 ಆಗಿದೆ. ಓಕೆ, 6 ಗ್ರೇಟರ್ ದೆನ್ 8 ಅಲ್ಲ. ಸೊ ನೆಕ್ಸ್ಟು ಲ್ಯಾಂಗ್ವೇಜ್. ಓಕೆ, ಲ್ಯಾಂಗ್ವೇಜಲ್ಲಿ ಎಷ್ಟಿದೆ, 4 4 8 ಇದೆ. ಓಕೆ, 8 ಗ್ರೇಟರ್ ದೆನ್ 8 ಇದ್ರೂ ನಮಗೆ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಪ್ರಿಂಟ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಈಗ ಲಾಂಗೆಸ್ಟ್ ವರ್ಡು ಗ್ರೇಟರ್ ದೆನ್ 8 ಇದ್ದರೆ ಮಾತ್ರ ನಮಗೆ, ಈಗ ಲೈಕ್ ಇದೇನಾದರೂ ಲ್ಯಾಂಗ್ವೇಜಸ್ ಅಂತ ಆಗಿತ್ತು ಅಂತ ಅಂದಿದ್ರೆ ಅವಾಗ 9 ಆಗ್ತಿತ್ತು. ಸೊ ಲ್ಯಾಂಗ್ವೇಜಸ್ ಈಸ್ ದ ಮ್ಯಾಕ್ಸ್ ವರ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಇನ್ಪುಟ್ ಅಥವಾ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಆಗ್ತಿತ್ತು. ಬಟ್ ಇಲ್ಲಿ ಈಕ್ವಲ್ ಇರೋದ್ರಿಂದ ನಾವು ಕಂಡೀಷನ್ ಗ್ರೇಟರ್ ದೆನ್ನ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ನಮಗೆ, ಸೊ ಇವೆರಡೂ ಕೂಡ ಟೈ ಆದ್ರೂ, ಇದು 8 ಇದ್ರೂ ಮತ್ತು ಇದ್ರದ್ದು ಲೆಂತ್ ಕೂಡ 8 ಇದ್ರೂ ನಮಗೆ ಫಸ್ಟು ಯಾವುದು ಬಂದಿರುತ್ತಲ್ಲ ಅದೇ ಪ್ರಿಂಟ್ ಆಗುತ್ತೆ. ಓಕೆ, ಸೊ ನಾವಿವಾಗ ಇದನ್ನು ರನ್ ಮಾಡಿ ನೋಡೋಣ. ಓಕೆ, ಪ್ರಿಂಟ್ ಮ್ಯಾಕ್ಸ್ ವರ್ಡ್. ಸೊ ಎಸ್, ಪವರ್ಫುಲ್ ಬಂದಿದೆ. ಅದೇ ನಾನಿವಾಗ ಲೈಕ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೊಟ್ಟರೆ ಈಗ ನಮಗೆ ಯಾವ್ದು ಬರುತ್ತೆ, ಔಟ್ಪುಟ್ಟು ಲ್ಯಾಂಗ್ವೇಜ್ ಬರುತ್ತೆ. ಕರೆಕ್ಟಾ? ಸೊ ಎಸ್, ಬಂದಿದೆ. ಓಕೆ, ಈ ಥರ ಫೈಂಡ್ ದ ಲಾಂಗೆಸ್ಟ್ ವರ್ಡ್ ಇನ್ ಎ ಸ್ಟ್ರಿಂಗ್. ಓಕೆ, ಇದಕ್ಕಿಂತ ಈಸಿ ಮೆಥಡ್ ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.